ಎಲ್ರಿಗೂ ನಮಸ್ಕಾರ. ಎಲ್ಲರೂ ಕೂಡ ಬಹಳ ಹೊತ್ತಿಂದ ಬಿಸಿಲಲ್ಲಿದ್ದೀರಿ. ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈ ಒಂದು ನಾಮಪತ್ರ ಸಲ್ಲಿಕೆ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು, ನಿಮ್ಮೆಲ್ಲರ ನೆಚ್ಚಿನ ನಾಯಕರಂತ ಸಿದ್ದರಾಮಯ್ಯ ಸಾಹೇಬ್ರೆ, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ನನ್ನ ಸಹೋದರರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಹಿರಿಯರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ಮತ್ತೊಬ್ಬ ಹಿರಿಯ ಮುಖಂಡರಾದಂಥ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರೇ, ಮತ್ತೊಬ್ಬ ಸಚಿವರಾಗಿ ಆಗಮಿಸಿರ್ತಕ್ಕಂಥ ಮೊಳಕಾಲ್ ವೈದ್ಯರವರೇ, ರಾಜ್ಯದ 5 ಗ್ಯಾರಂಟಿಗಳ ಸಮಿತಿಯ ಅಧ್ಯಕ್ಷರಾದಂಥ ಹಿರಿಯರಾದ ರೇವಣ್ಣ ಅವರೇ, ಮತ್ತೊಬ್ಬ ಹಿರಿಯ ಮುಖಂಡರು, ನಿಮ್ಮೆಲ್ಲರ ನೆಚ್ಚಿನ ನಾಯಕರಂತ ಮಾಜಿ ಸಚಿವರಾದಂಥ PGR ಸಿಂಧ್ಯಾರ್ ಅವರೇ, ಶಾಸಕ ಮಿತ್ರರಾದಂಥ ಹಿರಿಯರಾದಂಥ ಬಾಲಕೃಷ್ಣರವರೇ, ಶಿವಣ್ಣ ಅವರೇ, ಇಕ್ಬಾಲ್ ಹುಸೇನ್ ರವರೇ, ಡಾಕ್ಟರ್ ರಂಗನಾಥ್ ರವರೇ, ರವಿ ಅವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಗಂಗಾಧರ್ ಅವರೇ, ವಿಧಾನ ಪರಿಷತ್ನ ಸದಸ್ಯರಾದಂಥ ಹಿರಿಯರಾದ ಪುಟ್ಟಣ್ಣವರೇ, ನನ್ನ ಸ್ನೇಹಿತರು ವಿಧಾನ ಪರಿಷತ್ನ ಸದಸ್ಯರಾದಂಥ ಸುಧಾಮ್ ದಾಸ್ರವರೇ, ಮತ್ತೊಬ್ಬ ಶಾಸಕರಾದಂಥ ಕೊತ್ನೂರು ಮಂಜೂರ್ ಅವರೇ, ನಮ್ಮ ಕ್ಷೇತ್ರದ ಹಿರಿಯ ಮುಖಂಡರುಗಳಂತ ಮಾಜಿ ಶಾಸಕರಾದಂಥ CM ಲಿಂಗಪ್ಪನವರೇ, ಪಕ್ಷದ ಮುಖಂಡರಾದಂಥ RK ರಮೇಶ್ ರವರೇ, ಕುಸುಮಾ ಅವರೇ, ಇಕ್ಬಾಲ್ ಹುಸೇನ್ ರವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಹನುಮಂತರಾಯಪ್ಪನವರೇ, ವೇದಿಕೆ ಮೇಲೆ ಸಾಕಷ್ಟು ಜನ ಎಲ್ಲ ಮುಖಂಡರುಗಳಿದ್ದಾರೆ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಮಾಜಿ ಶಾಸಕರುಗಳು, ಎಲ್ಲ ಗೌರವಾನ್ವಿತರೆ, ಕ್ಷೇತ್ರದ ಮೂಲೆ ಮೂಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಎಲ್ಲ ಹಿರಿಯರೇ, ನಾಗರಿಕ ಬಂಧುಗಳೇ, ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರೇ, ಮಾಧ್ಯಮದ ಸ್ನೇಹಿತರೆ, ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಇನ್ನು 30 ದಿನ ಮಾತಾಡಬೇಕಾಗಿದೆ. 30 ದಿನಗಳ ಕಾಲ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತ ನೀವು ಕೇಳಬೇಕಾಗಿದೆ, ನಾನು ಕೇಳಬೇಕಾಗಿದೆ. ಅದಕ್ಕೆ ಉತ್ತರ ಕೊಡುವಂಥ ಕಾಲ ಮುಂದಿನ ಏಪ್ರಿಲ್ 26ನೇ ತಾರೀಕು. ತಾವೆಲ್ಲರೂ ಕೂಡ ನಾನು ಏನು ತಾವು ಕಳೆದ 10 ವರ್ಷ 8 ತಿಂಗಳ ಕಾಲ ತಮ್ಮ ಸೇವೆಯನ್ನ ಮಾಡಲಿಕ್ಕೆ ನನಗೆ ಅವಕಾಶವನ್ನ ತಾವು ಒದಗಿಸ್ಕೊಟ್ಟಿದ್ರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಂದಿನ ಅಧ್ಯಕ್ಷರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನನಗೇನು ಅವಕಾಶವನ್ನ ಕೊಟ್ಟಿದ್ರು, ಶ್ರೀಮತಿ ಸೋನಿಯಾ ಗಾಂಧಿ ಅವರ ಆಶೀರ್ವಾದದೊಂದಿಗೆ, ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದದೊಂದಿಗೆ ನನಗೇನು ಅವಕಾಶವನ್ನ ಕೊಟ್ಟಿದ್ರು, ನಾನು ಈ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಏನು ಈ ಚುನಾವಣೆ ಬಂದಿದೆ, ಈ ಚುನಾವಣೆ ಮಾಧ್ಯಮದವರಿಗೆ ಹೊಸದಾಗಿ ಕಾಣಿಸ್ತಾ ಇದೆ. ಆದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದವರಿಗೆ, ಕಾಂಗ್ರೆಸ್ನ ಕಾರ್ಯಕರ್ತರಿಗೆ, ಈ ಜಿಲ್ಲೆಯ ರೈತರಿಗೆ, ಈ ರಾಜ್ಯದ ಮಹಿಳೆಯರಿಗೆ, ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗಿರ್ಬೋದು, ದೀನದಲಿತರಿಗಿರ್ಬೋದು, ಹಿಂದುಳಿದ ವರ್ಗದವ್ರಿಗಿರ್ಬೋದು, ಈ ಚುನಾವಣೆ ಹೊಸದಲ್ಲ. ಯಾಕೆ ಅಂತ ಹೇಳಿದ್ರೆ
ಚುನಾವಣೆಗಳು ಬರ್ತವೆ, ಸರ್ಕಾರಗಳು ಬರ್ತವೆ, ಹೋಗ್ತವೆ. ಆದ್ರೆ ಯಾರು ಸುಳ್ಳು ಹೇಳ್ತಾರೆ, ಯಾರು ಸತ್ಯವನ್ನ ನುಡಿತಾರೆ, ಯಾರು ಸತ್ಯವಾಗಿ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥದ್ದು ಮಾತ್ರ ಈ ಚುನಾವಣೆಯಲ್ಲಿ ಪ್ರಸ್ತುತವಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ರು 5 ವರ್ಷಗಳ ಕಾಲ. ಈ ರಾಜ್ಯದ ಬಡವರಿಗೆ, ರೈತರಿಗೆ, ಜನಸಾಮಾನ್ಯರಿಗೆ ಅನೇಕ ಭಾಗ್ಯಗಳನ್ನ ಕೊಟ್ಟು ಇಡೀ ರಾಜ್ಯದ ಬದಲಾವಣೆಯನ್ನ, ಯಾರು ಹಸಿವಿನಿಂದ ನೀಗಿದ್ದಾರೆ, ತೊಂದರೆ ಆಗಿದ್ದಾರೆ, ಅವರೆಲ್ಲರಿಗೂ ಕೂಡ ಆಸರೆಯನ್ನ ಕೊಡ್ತಕ್ಕಂಥ, ರೈತರಿಗೆ ನೆರವಾಗ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಟ್ಟರು. ನಂತರ ಬಂದಂತ ಬಿಜೆಪಿ ಸರ್ಕಾರ 40% ಕಮಿಷನ್ಗೋಸ್ಕರ ಪ್ರತಿನಿತ್ಯ ಹೋರಾಟವನ್ನ ಮಾಡ್ತಾ ಈ ರಾಜ್ಯವನ್ನ ದಿವಾಳಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇಬ್ಬರೂ ಕೂಡ ರಾಜ್ಯದ ವಿವಿಧ ಮೂಲೆಗಳಿಗೆ ಪ್ರವಾಸ ಮಾಡಿ ಜನರ ಕಷ್ಟ ಸುಖಗಳನ್ನ ಆಲಿಸಿದ್ರು. ಕೊನೆಗೆ ತೀರ್ಮಾನ ಮಾಡಿದ್ರು, 5 ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತೇಳಿ. ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಈ ಗ್ಯಾರಂಟಿಗಳು ಸುಳ್ಳು, ಬಾಲಕೃಷ್ಣರವರಿಗೆ ಓಟ್ ಕೇಳಲಿಕ್ಕೋಸ್ಕರ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ, ಇದು ಸುಳ್ಳು ಅಂದ್ರು. ಇಕ್ಬಾಲ್ ಅವ್ರನ್ನ ಗೆಲ್ಸಿಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು, ಸಿದ್ದರಾಮಯ್ಯನವರು ಸುಳ್ಳಾಗ್ತಾ ಇದ್ದಾರೆ, ಇದು ಸುಳ್ಳು ಅಂದ್ರು. ಕುಸುಮ ಅವ್ರಿಗೆ ಓಟ್ ಹಾಕಿದ್ರೆ ನಿಮಗೇನು ಸಿಗೋದಿಲ್ಲ ಅಂತ ಹೇಳಿದ್ರು. ಡಾಕ್ಟರ್ ರಂಗನಾಥ್ಗೆ ಓಟ್ ಹಾಕಿದ್ರೆ ಇದು ಸುಳ್ಳು ಭರವಸೆಗಳು, ಏನು ಈಡೇರೋದಿಲ್ಲ ಅಂತ ಹೇಳಿದ್ರು. ಎಲ್ಲಿದೆ ಹಣ ಅಂತ ಕೇಳಿದ್ರು. ಒಂದ್ ಕಡೆ ಆರ್ ಕೆ ರಮೇಶ್ ಅವರು, ಇನ್ನೊಂದ್ ಕಡೆ ಶಿವಣ್ಣ ಅವರು. ಎಲ್ಲ ಕ್ಷೇತ್ರಗಳಲ್ಲಿ ನಾವು ಕಾರ್ಡ್ ಕೊಟ್ಕೊಂಡು ಹೋಗ್ತಾ ಇದ್ರೆ, ನಮ್ಮ ಕಾರ್ಯಕರ್ತರು ಕಾರ್ಡ್ ಕೊಟ್ಕೊಂಡು ಹೋಗ್ತಾ ಇದ್ರೆ ಸುಳ್ಳು ದಿವಾಳಿ ಆಗೋಯ್ತು ಅಂದ್ರು. ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಮಾಜಿ ಮುಖ್ಯಮಂತ್ರಿಗಳು, ಅಂದಿನ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಹೇಳಿದ್ರು, ನಾವು ಏನು 40% ಅನ್ನ ತೆಗೆದುಕೊಳ್ತಾ ಇದ್ದೀರಿ ಅದನ್ನ ಕಟ್ ಮಾಡಿ ನಿಮ್ಮ 5 ಗ್ಯಾರಂಟಿಗಳನ್ನ ನಾವು ಈ ರಾಜ್ಯದ ಜನರಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಹೆಮ್ಮೆಯಿಂದ ಈ ವೇದಿಕೆಯಲ್ಲಿ ಬಂದು ಹೇಳಿದ್ದಾರೆ, ನಾವು 5 ಗ್ಯಾರಂಟಿಗಳನ್ನ ಈ ರಾಜ್ಯದ ಕನ್ನಡಿಗರಿಗೆ, ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣವನ್ನ ನಾವು ನಿಮಗೆ ಏನು GST ಪರವಾಗಿ ಹೋರಾಟವನ್ನ ಮಾಡಿದ್ದೇವೆ, ಯಾವ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಿದ್ದೇವೆ, ಯಾವ ನಿರುದ್ಯೋಗ ಸಮಸ್ಯೆಯನ್ನ ವಿರುದ್ಧ ಹೋರಾಟವನ್ನ ಮಾಡಿದ್ದೇವೆ, ಆ ಹೋರಾಟಕ್ಕೆ ಪರಿಹಾರವಾಗಿ ಈ ರಾಜ್ಯದ ಜನರಿಗೆ ಅನುಕೂಲ ಮಾಡಲಿಕ್ಕೋಸ್ಕರ ಪಕ್ಷ ಭೇದ ಮರೆತು, ಜಾತಿ ಧರ್ಮವನ್ನ ಮರೆತು, ಅವನು ದಳಕ್ಕೆ ಓಟ್ ಹಾಕಿದಾನ ಗೊತ್ತಿಲ್ಲ, ಅವನು ಬಿಜೆಪಿಗೆ ಓಟ್ ಹಾಕಿದಾನ ಗೊತ್ತಿಲ್ಲ, ಅವನು ಕಾಂಗ್ರೆಸ್ ಓಟ್ ಹಾಕಿದಾನ ಗೊತ್ತಿಲ್ಲ, ತೀರ್ಮಾನ ಮಾಡಿದ್ರು ಒಂದೇ ಒಂದು, ನೀವು ಹೋಗಿ ನಿಮ್ಮ ನಾಡ ಕಚೇರಿಗಳಲ್ಲಿ, ನಿಮ್ಮ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ ಅಂದ್ರು. ಎಲ್ರು ಮನೆಗೂ ಹಣ ಬರ್ತಾ ಇದೆ, ಎಲ್ಲರ ಮನೆಯಲ್ಲಿ ಜ್ಯೋತಿ ಉರಿತಾ ಇದೆ, ಉದ್ಯೋಗ ಇಲ್ತಿರ್ತಕ್ಕಂಥ ಖುಷಿಯಾಗಿ ಇವತ್ತು ಲಕ್ಷಾಂತರ ಯುವಕರು ನಿರುದ್ಯೋಗ ಭತ್ಯೆಯನ್ನ ಪಡಿತಾ ಇದ್ದಾರೆ. ಇದು ಎಲ್ಲಾಗಿದೆ ಅಂದ್ರೆ ಮೋದಿ ಗ್ಯಾರಂಟಿಯಿಂದ ಅಲ್ಲ, ಇದು ಕಾಂಗ್ರೆಸ್ನ ಗ್ಯಾರಂಟಿಯಿಂದ ಅಂತಕ್ಕಂಥದ್ದನ್ನ ತಾವು ಮರಿಬಾರ್ದು. ಮೋದಿ ಗ್ಯಾರಂಟಿ ಏನು? ಮೋದಿ ಗ್ಯಾರಂಟಿ ಏನು? ಸುಳ್ಳು. ಈ ದೇಶದ ಯುವಕರನ್ನ ಪಕೋಡ ಮಾರ್ಲಿಕ್ಕೆ ಕಳಿಸ್ತಂತ ಸುಳ್ಳು. ಈ ನನ್ನ ತಾಯಂದಿರು ಉಪಯೋಗಿಸ್ತಕ್ಕಂತ, ಗೃಹಿಣಿಯರು ಉಪಯೋಗಿಸ್ತಕ್ಕಂತ ಸಿಲಿಂಡರ್ನ ಪೂಜೆ ಮಾಡಿ ಅಂತ ಹೇಳಿದಂತ ಸುಳ್ಳು. ಈ GST ಅನ್ನ ತಿರ್ಗಾ ಹಾಕ್ತೀನಿ ಅಂತ ಹೇಳಿದಂತ ಸುಳ್ಳು. ಇನ್ಕಮ್ ಟ್ಯಾಕ್ಸ್ ಅನ್ನ ತೆಗಿತೀನಿ ಅಂತ ಹೇಳಿ ಜನರ ಹತ್ರ ಓಟ್ ಹಾಕ್ಸ್ಕೊಂಡಂತ ಸುಳ್ಳು. ಯಾವುದು ಗ್ಯಾರಂಟಿ? ಒಂದಲ್ಲ ಎರಡಲ್ಲ ಗ್ಯಾರಂಟಿಗಳು. ಈ ಸುಳ್ಳಿನ ಗ್ಯಾರಂಟಿಯನ್ನ ಇಟ್ಕೊಂಡು ಬಿಜೆಪಿ ಅವರು ಇವತ್ತು ನಿಮ್ಗೆ ಬರ್ತಾ ಇದ್ದಾರೆ, ನಿಮ್ಮ ಮನೆಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಇನ್ನೊಬ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಒಬ್ರು ಸುಳ್ಳು ಹೇಳ್ತಾ ಇದ್ರೆ ಇನ್ನೊಬ್ರು ಕಣ್ಣೀರ್ ಹಾಕ್ತಾ ಇರ್ತಾರೆ.
ಇನ್ನೊಬ್ರು ಕಣ್ಣೀರ್ ಹಾಕ್ತಾ ಇರ್ತಾರೆ. ಈ ಚುನಾವಣೆಗೆ ಒಂದು ಕರ್ಮಭೂಮಿ ಆದ್ರೆ ಇನ್ನೊಂದು ಚುನಾವಣೆಗೆ ಇನ್ನೊಂದು ಕರ್ಮಭೂಮಿ, ಇನ್ನೊಂದು ಚುನಾವಣೆಗೆ ಇನ್ನೊಂದು ಕರ್ಮಭೂಮಿ. ಯಾವ್ಯಾವ ಸುಳ್ಳು, ಯಾವ್ಯಾವ ಚುನಾವಣೆಯಲ್ಲಿ ಏನೇನು ಹೇಳಿದ್ದಾರೆ. ಇವತ್ತು ಈ ಜಿಲ್ಲೆಯ ಜನ, ಈ ಕ್ಷೇತ್ರದ ಜನ ತೀರ್ಮಾನ ಮಾಡಬೇಕು. ಈ ತೀರ್ಮಾನ ಮಾಡುವಂತ ಕೆಲಸ ಕಾರ್ಯ ಬಂದಿದೆ. ಈ ರಾಜ್ಯದಲ್ಲಿ 4.5 ವರ್ಷಗಳ ಕಾಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ರಾಜ್ಯದ ಜನರಿಗೆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಇವತ್ತು ಮೇಕೆದಾಟು ಯೋಜನೆಗೆ ಪ್ರಣಾಳಿಕೆ ಒಂದೇ ಒಂದು ದನಿಯನ್ನ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಈ ನಾಯಕರುಗಳು ಏನಾರು ಹೇಳಿದ್ದಿದ್ರೆ, ಧ್ವನಿಯನ್ನ ಎತ್ತಿ ಪ್ರಧಾನಮಂತ್ರಿಗಳಿಗೆ ಹೋಗಿ ಕೇಳಿದ್ದಿದ್ರೆ, ಆಗ ನಿಮ್ಮ ಬದ್ಧತೆಯನ್ನ ನಾನು ಒಪ್ತಾ ಇದ್ದೆ. ಚುನಾವಣೆ ಹೊಸಲಿನಲ್ಲಿ ಇವತ್ತು ಅರ್ಜಿಗಳನ್ನ ಕೊಡ್ಲಿಕ್ಕೆ ಹೋಗಿ, ದೂರುಗಳನ್ನ ಕೊಡ್ಲಿಕ್ಕೆ ಹೋಗಿ ಮೇಕೆದಾಟು ಹೆಸರು ಹೇಳ್ತಾ ಇದ್ದೀರಲ್ಲ, ಇದು ಸರಿನಾ? ಇದು ಸರಿನಾ ಅಂತಕ್ಕಂಥದ್ದನ್ನ ಈ ರಾಜ್ಯದ ರೈತರು ತೀರ್ಮಾನ ಮಾಡಬೇಕು. ಬೆಂಗಳೂರಿಗರು ತೀರ್ಮಾನ ಮಾಡಬೇಕು. ಇವತ್ತು ತೀರ್ಮಾನ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು. ಇವತ್ತು ಬೆಂಗಳೂರಿಗೆ ನಮ್ಮ ಸರ್ಕಾರದ ಅವಧಿನಲ್ಲಿ ಸಂಪೂರ್ಣವಾಗಿ ನೀರನ್ನ ಇನ್ನು 6 ತಿಂಗಳ ಒಳಗಾಗಿ ಪ್ರತಿ ಮನೆಗೆ ನೀರನ್ನ ಶಾಶ್ವತವಾಗಿ ಕೊಡ್ತಕ್ಕಂತ ಒಂದು ಕೆಲಸವನ್ನ ಇವತ್ತು ಮಾಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು 6 TMC ನೀರನ್ನ ಹೆಚ್ಚುವರಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಕೊಡ್ತಾ ಇದ್ದಾರೆ. ಮೇಕೆದಾಟು ಯೋಜನೆಗೆ ಮಾತನಾಡ್ತಕ್ಕಂಥವ್ರು, ನೀವು ಯಾಕೆ ಅವತ್ತು ನಾವು ಬೆಂಬಲವನ್ನ ಕೋರಿದ್ವಲ್ಲ ನೀವು ಕೊಡ್ಲಿಲ್ಲ, ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ವಿ, ನೀವು ಬೆಂಬಲ ಕೊಡ್ಲಿಲ್ಲ. ಚುನಾವಣೆಯಲ್ಲಿ ಮಾಧ್ಯಮಗಳ ಮುಖಾಂತರ ಮಾಧ್ಯಮಗಳು ನಿಮ್ಮ ಪರವಾಗಿ ಏನು ಹೇಳಿದ್ರು ಬರೀತಾರೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನೀವೇನ್ ಮಾಡಿದಿರಿ ಅದನ್ನ ನೆನ್ನೆ ಮರೆಯೋದಿಲ್ಲ ಜನ. ಹಾಗಾಗಿ ಇವತ್ತು ನಾನು ಹೇಳ್ತಕ್ಕಂಥದ್ದಿಷ್ಟೇ, ಈ ಜಿಲ್ಲೆಯ ಅಭಿವೃದ್ಧಿಗೆ, ಈ ಕ್ಷೇತ್ರದ ಅಭಿವೃದ್ಧಿಗೆ ನೀರಾವರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಸರ್ಕಾರದ ಎಲ್ಲ ಯೋಜನೆಗಳನ್ನ ಬಡವರ ರೈತರ ಮನೆಗೆ ತಲುಪಿಸ್ತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ಮೂಲಭೂತ ಸೌಕರ್ಯಗಳನ್ನ ಒದಗಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ಕಂದಾಯ ಇಲಾಖೆನಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಿಮಗೆ ಏನೆಲ್ಲ ನೆರವನ್ನ ಕೊಡ್ಲಿಕ್ಕೆ ಸಾಧ್ಯ ಎಲ್ಲವನ್ನೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಪಂಚಾಯಿತಿ ಮಟ್ಟದಲ್ಲಿ ಬಂದು ನಿಮ್ಮ ಗ್ರಾಮಗಳಿಗೆ ಬಂದು ನಾನು ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ಇವತ್ತು ಏನು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ಹಗಲು ರಾತ್ರಿ ನಾನೊಬ್ಬ ಲೋಕಸಭಾ ಸದಸ್ಯ ಅಂತೇಳಿ ಕೆಲಸ ಮಾಡಲಿಲ್ಲ. ನಿಮ್ಮ ಸೇವಕ, ಈ ಜಿಲ್ಲೆಯ ಮಗ, ಈ ನಿಮ್ಮ ಮಗ ಅಂತ ಹೇಳಿ ನಾನು ಕೆಲಸ ಮಾಡ್ತಾ ಬಂದಿದ್ದೇನೆ. ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಕನ್ನಡಿಗರ ತೆರಿಗೆ ಹಣವನ್ನ ಯಾವ ರೀತಿ ಉತ್ತರ ಭಾರತಕ್ಕೆ ಲೂಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ತು ಅಂತ ಅಂದ್ರೆ ನನಗೆ ದೇಶದ್ರೋಹಿ ಪಟ್ಟವನ್ನ ಕಟ್ತಕ್ಕಂತ ಕೆಲಸ ಭಾರತೀಯ ಜನತಾ ಪಕ್ಷದವರು ಮಾಡ್ತಾರೆ. ನನ್ನ ತೆರಿಗೆ ನನ್ನ ಹಕ್ಕು, ನಿಮ್ಮ ಹಕ್ಕು ನಿಮ್ಮ ನೀರು. ಇವತ್ತು ಏನು ನಾವು ತೆರಿಗೆಗಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ, ₹1 ₹2 ಅಲ್ಲ. ಆಗಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಾರೆ, 4,30,000 ಕೋಟಿ ರೂಪಾಯಿ ಹಣವನ್ನ, ಈ ರಾಜ್ಯದ ತೆರಿಗೆದಾರರ ಹಣವನ್ನ ಕೇಂದ್ರಕ್ಕೆ ಕೊಡ್ತಾ ಇದ್ದೀವಿ. ನಮ್ಮ ಬಜೆಟ್ 3,70,000 ಕೋಟಿ ರೂಪಾಯಿ. ಕಳೆದ 10 ವರ್ಷಗಳಲ್ಲಿ 24 ಲಕ್ಷ ಕೋಟಿ ರೂಪಾಯಿ ಹಣವನ್ನ ನಾವು ಕೇಂದ್ರಕ್ಕೆ ಕೊಟ್ಟಿದ್ದೇವೆ. ಅವ್ರಿಗೆ ನಮಗೆ ಇಂಟರ್ನ್ ವಾಪಸ್ ಕೊಟ್ಟಿರ್ತಕ್ಕಂಥದ್ದು 2,92,000 ಕೋಟಿ ರೂಪಾಯಿ 10 ವರ್ಷಗಳಿಗೆ. ನಾಚಿಕೆ ಆಗ್ಬೇಕು ಭಾರತೀಯ ಜನತಾ ಪಕ್ಷದವ್ರಿಗೆ. ಯಾವ ಮುಖ ಹೊತ್ಕೊಂಡು ಕರ್ನಾಟಕದ ಬಳಿ
ಕರ್ನಾಟಕದ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಕಳೆದ 10 ವರ್ಷಗಳಿಂದ ಏನು? ಬೆಂಗಳೂರಿಗೆ ನಿಮ್ಮ ಕೊಡುಗೆ ಏನು ಕಳೆದ 10 ವರ್ಷಗಳಲ್ಲಿ? ಬೆಂಗಳೂರಿನ ನೀರಿನ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನ ಏನು? ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಅನುದಾನ ಏನು? ಬೆಂಗಳೂರಿನಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಏನೇನು? ಪಟ್ಟಿ ಮಾಡಿ ಹೇಳಬೇಕಾಗ್ತದೆ. ಇದು ನಾನೇನಾರ ಮಾತಾಡಿದ್ರೆ ನಾನು ದೇಶದ್ರೋಹಿ ಆಗ್ತೀನಿ. ಕನ್ನಡಿಗರ ಧ್ವನಿಯಾಗಿ ನಾನು ಕೆಲಸ ಮಾಡುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ. ಈ ಹೋರಾಟ ನಿರಂತರವಾಗಿರ್ತದೆ. ನಾನು ಯಾವುದೇ ಕಾರಣಕ್ಕೂ ಈ ಹೆದರಿಕೆಗೆ ಬೆದರಿಕೆಗೆ ಬಗ್ಗುವಂತ ಪ್ರಶ್ನೆ ಇಲ್ಲ. ನಾನು ಕೇಳೋದಿಷ್ಟೇ, ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ, ಉದ್ಯೋಗ ಖಾತ್ರಿ ಯೋಜನೆಯನ್ನ ಮನೆ ಮನೆಗೆ ತಲುಪುವಂತ ಕೆಲಸ ಮಾಡಿದ್ದೇನೆ. ಎಲ್ಲ ಹಂತಗಳಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ಇವತ್ತು ರಾಮನಗರದ ಅಭಿವೃದ್ಧಿಗೆ ಸುಮಾರು 400 ಕೋಟಿ ರೂಪಾಯಿ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದೇವೆ. ಕರೋನಾ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನೆಗೆ ಸೇರಿದ್ರು. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಯಾರೋ ಒಬ್ಬ ರಸ್ತೆಯಲ್ಲಿ ಓಡಾಡ್ತಾ ಇದ್ದ ಅಂತ ಅಂದ್ರೆ ಅದು ನಿಮ್ಮ ಸಂಸತ್ ಸದಸ್ಯ ಅಂತೇಳಿ ನೀವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೋಬಹುದು. ಸ್ಯಾನಿಟೈಸರ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಡಾಕ್ಟರ್ಗಳು ಮನೆಯಿಂದ ಈಚೆ ಬರ್ತಿರ್ಲಿಲ್ಲ, ಹಾಸ್ಪಿಟಲ್ಗಳ ಒಳಗಡೆ ಹೋಗ್ತಿರ್ಲಿಲ್ಲ, ಹೆಣ ಸುಡ್ಲಿಕ್ಕೆ ಯಾರು ಕೂಡ ಮುಂದೆ ಬರ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ರೈತರು ಕಂಗಾಲಾಗಿ ಜಮೀನುಗಳಲ್ಲಿ, ತೋಟದಲ್ಲಿ ಸೂಸೈಡ್ ಮಾಡ್ಕೊಳ್ತೀವಿ ಅಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಅವರ ನೆರವಿಗೆ ಬರಲಿಲ್ಲ. ಅವತ್ತೇನಾರ ನಿಮ್ಮ ನೆರವಿಗೆ ಬಂದಿದ್ದು ಅಂತ ಅಂದ್ರೆ ನಿಮ್ಮ DK ಸುರೇಶ್ ಅಂತಕ್ಕಂಥದ್ದನ್ನ ತಾವು ಮರಿಬಾರ್ದು. ಇವತ್ತೆಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲರೂ ಒಂದಾಗಿದ್ದಾರಂತೆ, ನನ್ನ ಸೋಲಿಸ್ಬೇಕಂತೆ. ಏನ್ ತಗರಿ ಸೋಲಿಸ್ತೀರಿ? ಈ ಬಡವರ ಪರವಾಗಿ ಧ್ವನಿಯನ್ನ ಹತ್ತಿದ್ದೀನಲ್ಲ ಅದಕ್ಕ, ಈ ರೈತರ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀನಲ್ಲ ಅದಕ್ಕ, ಈ ಕನ್ನಡಿಗರ ಧ್ವನಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಲ್ಲ ಅದಕ್ಕ. ನಿಮ್ಮ ಭ್ರಷ್ಟಾಚಾರವನ್ನ ಅದ್ಬಿಡ್ತಕ್ಕಂತ ಒಂದು ಕೆಲಸ ಇವತ್ತೇನು ಬೆಂಗಳೂರಿನಲ್ಲಿ ಆಗ್ತಾ ಇದೆ. ಭ್ರಷ್ಟಾಚಾರವನ್ನ ಯಾವ ಹಂತದಲ್ಲಿ ನೀವು ಮಾಡಿದ್ದೀರಿ ಅನ್ನೋದನ್ನ ಜನಕ್ಕೆ ತಿಳಿಸ್ತಾ ಇದ್ದೀನಲ್ಲ ಅದಕ್ಕ. ಯಾವುದಕ್ಕೋಸ್ಕರ ಕೆಲವರು ಹೇಳ್ತಾರೆ DK ಶಿವಕುಮಾರ್ ಅವರು ಕಾಲ್ ಕಟ್ಕೊಳ್ಳಕ್ ಬಂದಿದ್ರು ಅಂತ. DK ಶಿವಕುಮಾರ್ ಅವರು ಕಾಲ್ ಕಟ್ಕೊಂಡು ರಾಜಕೀಯಕ್ಕೆ ಬಂದವರು, DK ಶಿವಕುಮಾರ್ ಕಾಲ್ ಕಟ್ಕೊಂಡು MLA ಆಗಕ್ ಬಂದವರು, DK ಶಿವಕುಮಾರ್ ಕಾಲ್ ಕಟ್ಕೊಂಡು ಭಿಕ್ಷೆ ಬೇಡದವರು, DK ಶಿವಕುಮಾರ್ ಕಾಲ್ ಕಟ್ಕೊಂಡು ಆಸ್ತಿ ಉಳ್ಕೊಂಡವರು ಯಾರು ಅನ್ನೋದನ್ನ ಈ ಜಿಲ್ಲೆಯ ಜನ, ಈ ಕ್ಷೇತ್ರದ ಜನ ನೋಡಿದ್ದಾರೆ. ಈ ಜಿಲ್ಲೆಯ ಜನ, ಈ ಕ್ಷೇತ್ರದ ಜನ ನೋಡಿದ್ದಾರೆ. ರಾಜಕೀಯ ಪ್ರವೇಶ ಮಾಡ್ಬೇಕಾದ್ರೆ DK ಶಿವಕುಮಾರ್ ಮನೆ ಬಾಕ್ಲು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಯ್ತಾ ಇದ್ರು ರೀ. ಎಲ್ರಿಗೂ ಗೊತ್ತು, ಮಾಧ್ಯಮದವ್ರಿಗೂ ಗೊತ್ತು. ಪಾಪ ಮಾಧ್ಯಮದವ್ರು ಹೇಳಲ್ಲ, ಅವ್ರು ಏನಾರ ಹೇಳಿದ್ರೆ ಅವ್ರದನ್ನೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತೋರಿಸ್ತಾರೆ ಪಾಪ. ಇನ್ನೊಬ್ರು ಎಲ್ಲರೂ ಒಟ್ಟಿಗೆ ಸೇರ್ಕೊಬಿಟ್ಟಿದ್ದಾರೆ. ಪ್ರೊಡ್ಯೂಸರ್ ಒಟ್ಟಿಗೆ ಬಂದ್ಬಿಟ್ಟಿದ್ದಾರೆ, ಡೈರೆಕ್ಟರ್ ಬಂದ್ಬಿಟ್ಟಿದ್ದಾರೆ, ಇನ್ನೊಬ್ರು ಸ್ಕ್ರಿಪ್ಟ್ ರೈಟರ್ ಇದ್ದಾರೆ, ಇನ್ನೊಬ್ರು ಆಕ್ಟರ್ ಇದ್ದಾರೆ, ಇನ್ನೊಬ್ರು ಇನ್ವೆಸ್ಟರ್ಸ್ ಇದ್ದಾರೆ. ಎಲ್ಲರೂ ಸೇರ್ಕೊಂಡು ನನ್ನ ಸೇಲ್ಸ್ಬೇಕಂತೆ. ಇದು ಸಿನಿಮಾ ಅಲ್ಲಪ್ಪ, ಇದು ರಾಜಕೀಯ ಜೀವನ, ನಿಜ ಜೀವನ. ಇದು ನಿಜ ಜೀವನ. ಇದು ನಿಜ ಜೀವನದಲ್ಲಿ ಸೋಲ್ಸ್ಬೇಕಾಗಂತ ವಿಚಾರ, ಸಿನಿಮಾದಲ್ಲ. ಸಿನಿಮಾದಲ್ಲಿ ರೀಲ್ ಬಿಟ್ಟಂಗೆ ಇಲ್ಲಿ ಬಿಟ್ರೆ ಜನ ಒಪ್ಪೋದಿಲ್ಲ. ನಿಮ್ಮ ಬಿಟ್ಟಿರ್ತಕ್ಕಂಥ ಎಲ್ಲ ರೀಲ್ಗಳು ಡಬ್ಬ ಸೇರಿದೆ. ಇವತ್ತು ನಾನು ಕೇಳೋದಿಷ್ಟೇ, ನಾನು ನಿಮ್ಮ ಮನೆ ಮಗನಾಗಿದ್ದೇನೆ, ನಿಮ್ಮ ಸೇವಕನಾಗಿದ್ದೇನೆ, ನಿಮ್ಮ ಮನೆಯ ಕೂಲಿಯನ್ನ ಮಾಡಿದ್ದೇನೆ, ಈ ಜಿಲ್ಲೆಯ ಕೂಲಿಯನ್ನ ಮಾಡಿದ್ದೇನೆ. ನಾನು ತಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ, ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ ನಾನು ನಿಮ್ಗೆ ಕೇಳ್ತಾ ಇರೋದಿಷ್ಟೇ. ನಾನು ಕಳೆದ 10 ವರ್ಷ 8 ತಿಂಗಳ ಕಾಲ ಏನು ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡಿದ್ದೇನೆ, ನಿಸ್ವಾರ್ಥದಿಂದ ಸೇವೆಯನ್ನ ಮಾಡಿದ್ದೇನೆ, ಪಕ್ಷಾತೀತವಾಗಿ ಸೇವೆಯನ್ನ ಮಾಡಿದ್ದೇನೆ, ಜಾತ್ಯತೀತವಾಗಿ ಸೇವೆಯನ್ನ ಮಾಡಿದ್ದೇನೆ. ನನಗೆ ತಾವು ಆಶೀರ್ವಾದ ಮಾಡಿ
ನನಗೆ ಮತ್ತೊಮ್ಮೆ ತಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಾ ತಮ್ಮೆಲ್ಲರಿಗೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕಾಂಗ್ರೆಸ್.